ಹಿಂದೂ ಸಮಾವೇಶ 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಡಾಕ್ಟರ್ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಮತ್ತೆ ನಮ್ಮ ಹಿಂದೂ ಧರ್ಮದ ಜಯವರ್ಧನ ಸ್ವಾಮೀಜಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರುತ್ತಾ, ಗೋಕಾಕ್ನಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಿಂದ ಬ್ರಹ್ಮಾನಂದ ಸ್ವಾಮೀಜಿ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರೋಣ. ರವಿಶಂಕರ್ ಸ್ವಾಮೀಜಿ ಅವರು ಬಂದಿದ್ದಾರೆ, ನಮ್ಮ ಈ ಒಂದು 50ನೇ ಸುವರ್ಣ ಸಂಭ್ರಮ ಹಾಗೂ ಹಿಂದೂ ಸಮಾವೇಶದ ಪ್ರಯುಕ್ತ. ಮತ್ತೆ ಈ ಒಂದು ಕಾರ್ಯಕ್ರಮದ ಕೇಂದ್ರದಿಂದ ಸಹ ನಮ್ಮೆಲ್ಲ ಅಕ್ಕಂದಿರು, ಪೋಷಕರು, ಮಾರ್ಗದರ್ಶಕರು, ಹಿರಿಯರು, ಮಾರ್ಗದರ್ಶಕರು,
ಜನ್ಮದಾತೆ, ಆಶ್ರಯದಾತೆ ಭಾರತಾಂಬೆಗೆ ಭಕ್ತಿ, ಗೌರವ, ಅಭಿಮಾನದಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ 50ನೇ ವಿಶೇಷ ಕಾರ್ಯಕ್ರಮ, ಈ ಒಂದು ಸಂಜೀವಿನಿ ಲಡ್ಡುಗಳನ್ನು ವಿತರಣೆ ಮಾಡುವಂಥದ್ದು. ಅದರ ಒಂದು ಉದ್ದೇಶವಾಗಿ ಭಾವಿಸಿ ಪೂಜಿಸುವಂಥ ಎಲ್ಲರೂ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಸೇರಿದ್ದೀರಿ. ಈ ಒಂದು ಉದ್ದೇಶವನ್ನು ನಾವು ಪ್ರೀತಿಪೂರ್ವಕವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡೋಣ. ಈ ಕೆಲಸ ನಿರಂತರವಾಗಿ ನಡೀತಾ ಹೋಗಲಿ. ಸಣ್ಣದು ಸುಂದರವಾದ್ದು ಅಂತ ಹೇಳ್ತಾರೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಆ ಒಂದು ಸಣ್ಣ ಸಣ್ಣ ಕಲ್ಪನೆಗಳ ಮೂಲಕನೇ ಇವತ್ತು ದೊಡ್ಡ ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ತಳಮಟ್ಟದಿಂದ ಈ ದೇಶವನ್ನು ಉನ್ನತಿ ಮಾಡಬೇಕು, ಈ ದೇಶ ಸರ್ವೋದಯ ಕಲ್ಪನೆಯನ್ನು ಅನುಸರಿಸ್ಕೋಬೇಕು ಅಂದರೆ ಲಾಸ್ಟ್ ಪರ್ಸನ್ ಶುಡ್ ಬಿ ಇನ್ ದ ಫಸ್ಟ್ ಫ್ರಂಟ್ ಲೈನ್ ಅಂತ ಹೇಳ್ತಾರೆ. ಹಾಗೆ ಸಣ್ಣ ಆಲೋಚನೆಗಳು ಅಂತ ಅಂದ್ಕೊಂಡ್ರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಮಹತ್ವದ ಉದ್ದೇಶ ಇರುತ್ತೆ. ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ, ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರವಿಕುಮಾರ್ ವಿಶೇಷವಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಬ್ಬ ದೇಶಭಕ್ತನಾಗಿ, ಸಮಾಜ ಪ್ರೇಮಿಯಾಗಿ, ಮಾನವ ಬಂಧುವಾಗಿ, ಜಾತಿ, ಧರ್ಮ, ಭಾಷೆ, ಬಣ್ಣ, ಲಿಂಗ ಇವೆಲ್ಲವೂ ಕೂಡ ಮೀರಿ ಬಿಯಾಂಡ್ ಆಲ್ ದ ಬ್ಯಾರಿಯರ್ಸ್ ಹಾಗೆ ಯೋಚನೆ ಮಾಡಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಂಕಲ್ಪ ಮಾಡಿ ಇವತ್ತು ಒಂದು ಸಂಜೀವಿ ಲಡ್ಡುಗಳನ್ನ ವಿತರಣೆ ಮಾಡ್ತಾ ಇರೋಂಥದ್ದು. ಅದು ಒಂದು ಸಂಕೇತ ಇರ್ಬೋದು ಅಷ್ಟೇ. ಏನು ಲಡ್ಡುಗಳು ಕೊಟ್ಟರೆ ಏನು ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಅನ್ಕೋಬಹುದು. ಅದಕ್ಕೆ ನಾನು ಮೊದಲು ಹೇಳಿದ್ದು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ. ಇಂಥ ಆಲೋಚನೆಗಳು ಇನ್ನೊಬ್ಬರಿಗೆ ಬರಲಿ, ಅದು ಮನೆಯಿಂದಲೇ ಪ್ರಾರಂಭ ಆಗಲಿ. ಯಾವುದೇ ಒಂದು ದೇಶದ ಘನತೆ, ಗೌರವ ಹೆಚ್ಚಾಗಬೇಕು ಅಂದರೆ ಅದು ಮನೆಯಿಂದಲೇ ಪ್ರಾರಂಭ ಆಗಬೇಕು ಅಂತ ಹೇಳ್ತಾರೆ ದೊಡ್ಡವರು, ಹಿರಿಯರು. ಹಾಗಾಗಿ ತಾಯಂದಿರು ಭಾಳಷ್ಟು ಜನ ಇದ್ದೀರಿ, ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ನೀವು ನಿಮ್ಮ ವ್ಯಾಪ್ತಿನಲ್ಲಿ ಇವತ್ತು ಸಾರ್ವಜನಿಕ ಆರೋಗ್ಯ ಹದಗೆಡ್ತಾ ಇದೆ. ಯಾರಿಗೂ ಕೂಡ ಮಾನಸಿಕ ಆರೋಗ್ಯವೂ ಕೂಡ ಸರಿಯಾಗಿಲ್ಲ ಮತ್ತು ಭೌತಿಕ ಆರೋಗ್ಯವೂ ಕೂಡ ಕುಸಿತಾ ಇದೆ. ಇದನ್ನು ಭೌತಿಕ ಮತ್ತು ಬೌದ್ಧಿಕ ಅಂತ ಹೇಳ್ತೀವಿ. ಇಂಥ ಆಲೋಚನೆಗಳಲ್ಲಿ ಇವತ್ತು ಸರ್ಕಾರ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬಹಳಷ್ಟು ವೆಚ್ಚಗಳನ್ನ ಮಾಡ್ತಾ ಇದೆ ಪಬ್ಲಿಕ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ, ಭಾಳಷ್ಟು ತೊಂದರೆ ಆಗ್ತಾ ಇದೆ. ವರ್ಕಿಂಗ್ ಪಾಪ್ಯುಲೇಷನ್ ಇವತ್ತು ಅನವಶ್ಯಕವಾಗಿ ಆಸ್ಪತ್ರೆಗಳಲ್ಲಿ ಸೇರ್ತಾ ಇದೆ. ಇದೆಲ್ಲವೂ ಕೂಡ ತಪ್ಪಬೇಕು ಅನ್ನೋ ಒಂದು ಉದ್ದೇಶ, ನಮ್ಮ ಭಾವನೆ ಅದು. ಸೊ ಈ ಆಸ್ಪತ್ರೆಗಳಿಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಮನೆಯಲ್ಲೇ ಮದ್ದು ಹಾಕಬೇಕು. ಮನೆಯ ಮದ್ದು ಅಂದರೆ ಈ ಒಂದು ಸಂಜೀವಿನಿ ಲಡ್ಡು. ಇದನ್ನು ಅವರು ಪ್ರಚಾರಕ್ಕೆ ತಂದು ಎಲ್ರಿಗೂ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಮಠದ ಭಕ್ತರಾಗಿ ನಮ್ಮ ಚಿಲ್ಮೆ ರವಿಕುಮಾರ್ ಅವರು, ಹಾಗೆ ನಮ್ಮ ಪ್ರೊಫೆಸರ್ ಮಧು ಅವರು, ಅವರ ಇಡೀ ತಂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯಾಗಿ, ಸಾರ್ವಜನಿಕ ಶಕ್ತಿಯಾಗಿ, ಅಥವಾ ಸಂಘ ಸಂಸ್ಥೆಗಳಾಗಿ, ಅಥವಾ ಸರ್ಕಾರಗಳಾಗಲಿ ಯಾವುದೇ ಭೇದ ಭಾವವನ್ನು ಮಾಡದೆ, ಯಾವುದೇ ತೊಂದರೆಯನ್ನು ಕೂಡ ಕೊಡದೆ ಇಂಥ ಉದ್ದೇಶಗಳಿಗೆ ಸಾವಧಾನವಾಗಿ ಶಾಂತಿಯಿಂದ ಸಹಕರಿಸಬೇಕು ಅಂತೇಳಿ ನಾವು ಶುಭವನ್ನು ಕೋರಿ ಇವತ್ತು ನಮ್ಮ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಭಗವಂತನ ಆಂಜನೇಯ ಒಬ್ಬ ಶ್ರೇಷ್ಠ ಭಕ್ತ, ಈ ಶ್ರೀರಾಮಚಂದ್ರನಿಗೆ ಭಕ್ತನೂ ಕೂಡ ದೈವ ಆಗ್ಬೋದು ಅನ್ನೋ ಕಲ್ಪನೆಗೆ ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು ಹನುಮಾನ್. ಭಕ್ತನೂ ಕೂಡ ಒಂದು ದೈವಿಕ ಶಕ್ತಿನ ಪಡ್ಕೋಬಹುದು, ಆರಾಧನೆ ಮಾಡಿಸ್ಕೋಬಹುದು ಅನ್ನೋದಕ್ಕೆ ಹನುಮಾನ್ ಇವತ್ತು ಆಂಜನೇಯ ನಮಗೆಲ್ಲರೂ ಕೂಡ ಆದರ್ಶವಾಗಿದ್ದಾರೆ. ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಎದುರುಗಡೆ ಇಂಥದ್ದೊಂದು ಕಾರ್ಯಕ್ರಮ ಆಗ್ತಾ ಕೂಡ ಒಂದು ಶ್ರೇಷ್ಠವಾದಂಥ ಕೆಲಸ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭ ಕೋರಿ ನಮ್ಮ ಮಾತುಗಳಿಗೆ ವಿರಾಮವನ್ನು ಹೇಳ್ತೀವಿ. ಜೈ ಶ್ರೀ ಗುರುದೇವ್. ಈ ಒಂದು ಲಡ್ಡುವಿನ ಚಿಂತನೆ ಯಾಕೆ? ಇದು ಲಡ್ಡು ಅಲ್ಲ, ಔಷಧ. ನಾವು ಲಡ್ಡು ಅಂತ ಹೆಸರಿಟ್ಟಿದ್ದೀವಿ, ಇದು ಔಷಧವಾಗಿದೆ. 2019 ಮತ್ತು 2020ರಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ತಂಡದಲ್ಲಿ ಅವಾಗ ತಾನೇ 20 ದಿವಸದಲ್ಲಿ ಮದುವೆ ಆಗಿರೋಂಥ ಹುಡುಗ ತೀರು ಹೋಗ್ತಾನೆ ಹೃದಯಘಾತ ಆಗಿ. ಅಂಥ ಸಂದರ್ಭದಲ್ಲಿ ಈ ಒಂದು ಹೃದಯಘಾತವನ್ನು ಯಾಕಾಯಿತು, ಎಲ್ಲಾಯಿತು ಅಂತ ಯಾವ ಡಾಕ್ಟ್ರುಗಳು ಸಹ ನಮಗೆ ಹೃದಯಘಾತ ಯಾವಾಗ ಆಗ್ತದೆ ಅಂತ ನಮಗೆ ಮಾಹಿತಿಯನ್ನು ಸಿಗ್ತಾ ಇರಲ್ಲ. ನಾವು ಇಂಥ ಒಂದು ವಿಚಾರವನ್ನು ಹುಡುಕೊಂಡು ಹೊರಟಾಗ ನಮ್ಮ ಹಲವಾರು ಹಿರಿಯರು, ಅಜ್ಜಂದಿರು, ತಾತಂದಿರನ್ನ ಕೇಳಿದಾಗ ನೀವೆಲ್ಲ ಹಿಂದಿನ ಕಾಲದಲ್ಲಿ 100 ವರ್ಷ, 80 ವರ್ಷ ಅಥವಾ ನಿಮ್ಮ ಆರೋಗ್ಯದ ಯಾಕೆ ನಿಮ್ಮ ಸುಧಾರಣೆ ಇರ್ತಿತ್ತು, ನಮ್ಗೆ ಯಾಕೆ ಈ ಥರ ಆಗ್ತಿದೆ ಅಂತ ಪ್ರಚಾರನ ನಾವೆಲ್ಲರೂ ಮನಸ್ಸಿಗೆ ಬೇಜಾರಾಗಿ ನಮ್ಮ ಜೊತೆಲಿದ್ದಂಥ ಹುಡುಗ ಆ ಥರ ಆಗೋದ್ರಿಂದ ಆ ನೋವನ್ನು ತಾಳಲಾರದೆ ನಾವೆಲ್ಲರೂ ಹೋಗಿ ವಿಚಾರಗಳನ್ನು ತಿಳ್ಕೊಳ್ತೀವಿ. ಅವಾಗ ಅವ್ರು ಹೇಳ್ತಾರೆ,
ನಾವು ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾದಂಥ ಆಸ್ಪತ್ರೆಗಳಿಗೆ ಹೋಗ್ತಿರ್ಲಿಲ್ಲ. ನಮ್ಮ ಮನೆಗಳಲ್ಲೇ ನಮ್ಮ ಹಿತ್ತಲಿನಲ್ಲಿಯೇ ಗಿಡಮೂಲಿಕೆ ಔಷಧಗಳನ್ನು ಬೆಳೆದುಕೊಂಡು ಆ ಉಂಡೆ ಮತ್ತು ಗಿಡಮೂಲಿಕೆ ಔಷಧ ಪಂಡಿತರು ಅಂತ ಇರ್ತಿದ್ರು. ಅವರು ಆಯುರ್ವೇದಿಕ್ಗಳು ಮನೆಗಳಲ್ಲೇ ಗಿಡಮೂಲಿಕೆಗಳನ್ನು, ಕಷಾಯಗಳನ್ನು, ಉಂಡೆಗಳನ್ನು ಕೊಟ್ಟು ನಮಗೆ ಆರೋಗ್ಯವನ್ನು ಸುರಕ್ಷವಾಗಿ ಇಟ್ಕೊಂತ ಇದ್ದೋ. ನಮ್ಮ ಆಹಾರದಲ್ಲೇ ನಾವು ಬಿಸಿಯಾದ ಊಟವನ್ನು ಸೇವಿಸುವ ಮುಖಾಂತರ, ನಮ್ಮ ಹಿತ್ತಲಿನಲ್ಲಿದ್ದ ಗಿಡಮೂಲಿಕೆಗಳನ್ನು ಬಳಸೋ ಮುಖಾಂತರ ನಮ್ಮ ಆರೋಗ್ಯದಲ್ಲಿ ನೆಗಡಿ, ಶೀತ, ಕೆಮ್ಮು, ಜ್ವರ ಬಂದಾಗ ನಾವು ಇಲ್ಲೇ ಅದನ್ನು ವಾಸಿ ಮಾಡ್ಕೊಳ್ತಾ ಇದ್ದೋ. ಹಾಗಾಗಿ ನಮಗೆ 100 ವರ್ಷ 80 ವರ್ಷ ಆಯುಸ್ಸು ಶಕ್ತಿಯುತವಾಗಿ ಇರ್ತಿದ್ದೋ ಅಂತ ವಿಚಾರಗಳು ಬರ್ತಾರೆ. ಅವಾಗ ಉಟ್ಕೊಂಡಂಥ ಆ ಗಿಡಮೂಲಿಕೆ ಔಷಧಗಳು ಯಾವುವು ಅಂತ ನಾವು ವಿಚಾರಗಳನ್ನು ಕೇಳ್ತೀವಿ. ನಮ್ಮ ಸಂಸ್ಥೆ ವತಿಯಿಂದ ಏನು ಮಾತಿಗೆ ತಪ್ಪದಂಗೆ ಇವತ್ತು ಸುವರ್ಣ ಸಂಭ್ರಮ 50ನೇ ದಿನದ ಒಂದು ಲಡ್ಡುವನ್ನು 60,000ಕ್ಕೂ ಹೆಚ್ಚು ಲಡ್ಡುಗಳನ್ನು ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಜನಪರ ಕಾಳಜಿಯಿಂದ ಯಾವುದಾದ್ರೂ ಒಂದು ಜೀವವನ್ನು ಉಳಿಸೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾಯಕಲ್ಪದಡಿಯಲ್ಲಿ ಜನಸೇವೆಯನ್ನು ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ದರೆ ಎಲ್ಲನೂ ಸಿಗುತ್ತೆ ಅನ್ನೋದು ತಮಗೆಲ್ಲರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ. ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತವೆ, ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳು ಮಾಡ್ತವೆ. ನಾವು ಅಂತ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಸಂಕಲ್ಪ ಮಾಡಿಕೊಂಡು ನಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದರೂ ಒಂದು ವಿಶೇಷವಾಗಿ ಸಲ್ಲಿಸಬೇಕು, ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರದಲ್ಲಿ ಸಂಜೀವಿನಿ ಲಡ್ಡು 50ನೇ ವಾರದ ಸುವರ್ಣ ಸಂಭ್ರಮ 50ನೇ ವಾರದ ಯಶಸ್ವಿಯಾಗಿ ನಮ್ಮ ರಾಜಾಜಿನಗರದ ಸುತ್ತಮುತ್ತಲಿನ ಉದ್ಯಾನವನ, ಹೋಟೆಲ್ಲು, ದೇವಸ್ಥಾನ, ಖಾಸಗಿ ಕಾರ್ಯಕ್ರಮಗಳು ನಮಗೆ ಯಾರ್ಯಾರು ಕಾರ್ಯಕ್ರಮಗಳೇ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನು ಹಂಚಿ ಯಾವುದೇ ಒಂದು ವ್ಯಾಪಾರವನ್ನು ಮಾಡದೆ, ಬ್ರಾಂಡ್ ಮಾಡದೆ, ಯಾವುದೇ ಒಂದು ಇದರ ಹಿನ್ನೆಲೆಯನ್ನು ಉದ್ದೇಶವನ್ನು ಇಟ್ಟುಕೊಂಡಲೇ ನಿಸ್ವಾರ್ಥವಾಗಿ ಜನಸೇವೆಯನ್ನು, ಆರೋಗ್ಯ ಸೇವೆಯನ್ನು ನಾವು ತಲುಪಿಸಬೇಕು. ಆರೋಗ್ಯವಂತ ವ್ಯಕ್ತಿಗಳನ್ನು ನಾವು ಈ ಸಮಾಜಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ, ಆ ಮನೆ ಉದ್ಧಾರ ಆಗ್ತದೆ, ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪದಡಿ 50ನೇ ವಾರದ 2,000 ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಪರಮಪೂಜ್ಯ ದಿವ್ಯ ಸಾನ್ನಿಧ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮುಖಾಂತರ, ಅದೇ ರೀತಿಯಾಗಿ ಘನ ಉಪಸ್ಥಿತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ನಡೆಸಿದ ಜಯವರ್ಧನ ಸ್ವಾಮೀಜಿ ಮತ್ತು ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ಲರೂ ಬಂದಿದ್ದಾರೆ. ಇದೆಷ್ಟು ಅಲ್ಲದೆ ನಮ್ಮ ಏನು ಹಿಂದೂ ಒಂದು ಸಮಾವೇಶದ ಹಿಂದೂ ಒಂದು ಸುಂದರೇಶನ ಭವ್ಯ ಮೇಡಮ್ಮು ಮತ್ತು ನಮ್ಮ ರಾಜಣ್ಣ ಬಂದಿದ್ದಾರೆ, ನಮ್ಮ ಕೆಂಪ್ರಂಗಯ್ಯ ಸರ್ ಬಂದಿದ್ದಾರೆ, ನಮ್ಮ ರಾಧಕ್ಕ ಬಂದಿದ್ದಾರೆ, ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ. ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಾರೆ. ಹಲವಾರು ಸಾವಿರಾರು ಕಾರ್ಯಕರ್ತರು ಇಲ್ಲಿ ನಮ್ಮ ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ, ಇದು ಯಾವುದು ಅಂದರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ವಾಲಂಟ್ರಿಯಾಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಯಾವಾಗಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು 50ನೇ ಸುವರ್ಣ ಸಂಭ್ರಮವನ್ನು ನಮ್ಮ ಆಹಾರ, ನಮ್ಮ ಆರೋಗ್ಯ, ಹೃದಯವರ್ಧಕ, ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಗಾಯತ್ರಿ ನಗರ ಮರೆಪಂಪಾಳ್ಯ ಪಾರ್ಕ್ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನು ವಿತರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಹೊಸ ಸಂದೇಶವನ್ನು ಕಟ್ಟೋಣ, ಹೊಸ ಸಂದೇಶವನ್ನು ಸಾರೋಣ, ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ, ಸಂದೇಶ ಸಾರೋಣ, ಆರೋಗ್ಯದ ಬಗ್ಗೆ ಒಳ್ಳೇದು ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ಏನು ಹಿಂದೂ ಧರ್ಮದ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನು ಮಾಡಿ ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಗೋಪೂಜೆಯನ್ನು ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನನ್ನ ಮಾರ್ಗದರ್ಶಕರು, ಅಕ್ಕಂದಿರು, ತಾಯಂದಿರು, ಪೋಷಕರು, ವಿದ್ಯಾರ್ಥಿ